ಕನ್ನಡ ಸಿನಿಮಾ ರಂಗವೇ ಅಳಿವು ಉಳಿವಿನ ಸಂಕ್ರಮಣದಲ್ಲಿ ನಿಂತಿದೆ ಅನ್ನುವ ಹೊತ್ತಲ್ಲಿ ಈ ದಿನಗಳಿಗೆ ಒಂದು ಆತ್ಮಬಲವನ್ನ, ಜನಬಲವನ್ನ, ಒಂದು ಯಶಸ್ಸಿನ ಬಲವನ್ನ ಖಂಡಿತವಾಗಿ ತರಬಲ್ಲದು ಅನ್ನುವ ವಿಶ್ವಾಸವನ್ನ, ನಿರೀಕ್ಷೆಯನ್ನ ಹುಟ್ಟುಹಾಕಿದ ಸಿನಿಮಾ. ನೋಡಕ್ ಒಳ್ಳೆ ಸಿನಿಮಾ ಹೀರೋ ಇದ್ದಂಗಿದ್ದಾನೆ. ಇವನು ಬಿಂಡನ್ ಮರ್ಡರ್ ಮಾಡದ್ನ. ಇದೇನ್ ರಿವೆಂಜಾ ಅಥವಾ ಆ ಕಾಡಕ್ ನಾನು ಇಳಿತಾ ಇದ್ದೀನಿ ಅಂತ ಇಂಡಿಕೇಶನ್? ಸಿನಿಮಾವನ್ನೇ ಬದುಕುವ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಲರಾಮನ ದಿನಗಳು ಸಿನಿಮಾದ ಸಂದರ್ಶನದ ಹೊತ್ತಲ್ಲೂ ಕೂಡ ಆ ಬಲರಾಮನ ಇಡೀ ಪಾತ್ರದ ಆವರಣ ಮತ್ತು ಅದರ ಆತ್ಮಪ್ರಜ್ಞೆಯಿಂದ, ಆ ಭಾವಪ್ರಜ್ಞೆಯಿಂದ, ಆ ಒಂದು ಮೈತಾಳುವ, ಮೈದಳೆಯುವ ಒಂದು ಪರಕಾಯ ಪ್ರವೇಶದ ಒಂದು ಆ ನೆಲೆ ಇದೆಯಲ್ಲ, ಆ ಗುಂಗಿನಿಂದ ವಿನೋದ್ ಹೊರಗೆ ಬಂದಿರಲಿಲ್ಲ ಅನ್ನೋದು ನನಗೆ ಇಡೀ ಸಂದರ್ಶನದಲ್ಲಿ ಅರ್ಥ ಆಯ್ತು. ಈ ಹುಡುಗ ನಮ್ಮ ಹೆಸರನ್ನ ಉಳಿಸ್ತಾನೆ. ಈ ಬಲರಾಮನ ದಿನಗಳು ಸಿನಿಮಾದ ಪ್ರಚಾರ, ಸಂದರ್ಶನ, ತಿರುಗಾಟ, ಇದರ ಮಧ್ಯೆ ನನ್ನ ಹತ್ರ ಅವ್ರು ಹೇಳ್ಕೊಂಡಿದ್ರು, ನೀವೀಗ ಮುಂದೆ ನೋಡುವ ಸಂದರ್ಶನದಲ್ಲಿ ಅದು ಬರುತ್ತೆ ಒಂದು ದಿನ. ಯಾಕಂದ್ರೆ ನಿಶಾ ವಿನೋದ್ ಪ್ರಭಾಕರ್ ವರ್ಕ್ ಆಸ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ಬಲರಾಮ್. ಯಾಕಂದ್ರೆ ಇದು ನಮ್ಮ ಮನೆ ಸಿನಿಮಾ ಟ್ರಾವೆಲ್ ಆಗಿದ್ದರಿಂದ ಅವ್ರು ಎಕ್ಸಿಕ್ಯೂಟ್ ಮಾಡಿಕೊಟ್ರು. ಸೊ ಆ ಟೈಮಲ್ಲಿ ಅವ್ರ ಎಕ್ಸಿಕ್ಯೂಷನ್ ಮೇಲೆ ಒಂದೇ ರೂಮು, ಆಮೇಲೆ ನಮ್ಮ ಮಕ್ಕಳಿದ್ದಾರೆ ಕ್ಯಾಂಡಿ ಅಂಡ್ ಚೆರಿ ಇಬ್ರು, ಅವ್ರಿಗೆ ಊಟ ತಿನ್ಸೋದೆಲ್ಲ ಮಾಡ್ತಿರ್ತಾರೆ ರೂಮಲ್ಲಿ. ಬೆಳಗ್ಗೆನೆ ನಾನು ಯೂಶಲಿ ವೆರಿ ಅರ್ಲಿ ವೇಕ್, ಐ ವೇಕ್ ಅಪ್ ಅರೌಂಡ್ 4-4:30 ಎದ್ದು ವರ್ಕೌಟ್ ಅದನ್ನ ನಡೀತಿರುತ್ತೆ. ಇವ್ರು ಫೋನ್ ಇಟ್ಕೊಂಡು ಟೋಟಲಿ ಡಿಸ್ಟರ್ಬ್ ಆಗ್ತಿತ್ತು. ನಾನು ಬೀಂಗ್ ಸೀನಿಯರ್ ನಾನು ಹೇಳಿದ್ದು ಜೂನಿಯರ್ಸ್ಗೆ, ಬೇರೆಯವ್ರು ನಾನು ಹೇಳೋ ಅಷ್ಟು ಯೋಗ್ಯತೆ ನನಗಿಲ್ಲ. ಪ್ರತಿ ಸೀನ್ಗೂ ಕಟ್ ಅಂದಾಗ ಫೋನ್ಗಳನ್ನ ಎತ್ಕೊಂಡು ಡೈವರ್ಟ್ ಆಗಬೇಡಿ. ಸೆಟ್ ಬರೋಕ್ ಮುಂಚೆನೇ ಫೋನ್ ನೋಡ್ಕೊಂಡ್ ಬಂದು ಯಾವ್ದೋ ಹೇಳಿ ಸರ್ ಡೈಲಾಗ, ಒಂದು ನಿಮಿಷ, ಓಕೆ ಡೈಲಾಗ್. ಜಸ್ಟ್ ಡೋಂಟ್ ಬಿಕಮ್ ಅ ಮಷೀನ್. ಇದೊಂದು ಬಯೋಪಿಕ್ ಅಲ್ಲ ಅಲ್ಲ ಅಲ್ಲ. ನಾನು ಸುಮಾರು ನೋಡಿದೆ, ಬರುವ ಮೊದಲು ನೋಡ್ತೇನೆ ನಾನು ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಏನ್ ಕತೆ ನೋಡೋಣ. ಈ ತುಂಬಾ ಅಲ್ಲ ಅಲ್ಲ ಅಂದ್ಕೊಳ್ಳೇನೆ ಹೌದು 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 ಅಂತ ಅನಿಸ್ತದೆ ನಮಗೆ, ಅಲ್ಲದೆ ಇರಬಹುದು. ಈ ಗೆಸ್ಟರ್ ನಿಮ್ಗೆ ಈಗ ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಲರಾಮನ ದಿನಗಳು 19 ವರ್ಷದ ಹಿಂದೆ ಕನ್ನಡ ಚಿತ್ರರಂಗದ ಒಂದು ಕ್ಲಾಸಿಕ್ ಅಂಡ್ ಮಾಸ್ ಹಿಟ್ ಸಿನಿಮಾ ಅಂತಲೇ ದಾಖಲಾದಂಥ, ಚರಿತ್ರಾರ್ಹವಾದಂಥ ಒಂದು ಸಿನಿಮಾ ಆ ದಿನಗಳು. ಅದ್ಭುತವಾದಂಥ ಛಾಯಾಗ್ರಹಣ, ಅತ್ಯಂತ ಸೂಕ್ಷ್ಮವಾದಂತ ನರೇಶನ್ನು, ನಮ್ಮ ಶಿವರುದ್ರಪ್ಪನವರ ಮೊಮ್ಮಗ ಈ ರೀತಿಯ ಒಂದು ಸಿನಿಮಾವನ್ನ ಕಟ್ಟಿಕೊಡಬಹುದು ಅನ್ನೋದಕ್ಕೆ ನಾವು ಈಗಲೂ ಒಂದು ಬೆರಗಿನಿಂದ ನೋಡಬಹುದಾದಂತ ಚಿತ್ರ, ಅಧ್ಯಯನಕ್ಕೆ ಯೋಗ್ಯವಾದಂತ ಚಿತ್ರ. ಅದೇ ರೀತಿಯಲ್ಲಿ ಮಾಸ್ ಹಿಟ್ ಆಗದಂತ ಸಿನಿಮಾವು ಹೌದು. ಒಂದು ಕಾಲದ ದಾಖಲಾರವಾದಂತ ಸಿನಿಮಾ. ಅದರ ಹಿಂದೆ ಅಗ್ನಿ ಶ್ರೀಧರ್ ಅವರ ಬದುಕು, ಭಾವ, ಹೋರಾಟ, ಆತ್ಮಕಥನ ಎಲ್ಲವೂ ಸಮ್ಮಿಶ್ರಗೊಂಡಂತ ಒಲಿಯೋ, ಆ ಸಿನಿಮಾದ ಮುಂದುವರೆದ ಭಾಗವಾಗಿಯೋ ಅಥವಾ ಪಾರ್ಟ್ 2ನೋ, ಆದರೆ ಚೈತನ್ಯ ನಿರಂತರವಾಗಿ ಹೇಳ್ಕೊಂಡ್ಬರ್ತಾ ಇರುವಂಥದ್ದು ಬಲರಾಮನ ದಿನಗಳು ಬಯೋಪಿಕ್ ಅಲ್ಲ 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 ಅಂತ ಹೇಳ್ತಾ ಇರುವುದರಿಂದಲೇ ಅದು ಹೌದೇನೋ ಅಂತ ಅನ್ನುವ ಕುತೂಹಲವನ್ನು ಕೆರಳಿಸಿದೆ. ಪದ್ಮಾವತಿ ಫಿಲ್ಮ್ಸ್, ಪದ್ಮಾವತಿ ಜಯರಾಮ್ ಮತ್ತು ಮಗ ಶ್ರೇಯಸ್ ಅತ್ಯಂತ ಕುತೂಹಲದಿಂದ, ಆಸ್ಥೆಯಿಂದ 7-8 ಕೋಟಿಯಲ್ಲಿ ಆಗಬೇಕಾದಂಥ ಸಿನಿಮಾ ಇವತ್ತು ಅದರ 4 ಪಟ್ಟು ಮೀರಿದೆ. ಅಲ್ಲಿ ಇಳಿಯರಾಜ ಇದ್ರು, ಇಲ್ಲಿ ಸಂತೋಷ್ ನಾರಾಯಣ್ ಇದ್ದಾರೆ. ಶುರು ಹಾಡು ಸಂತೋಷ್ ನಾರಾಯಣ್ ಎಂಥ ಒಂದು ಗುನುಗುವ, ಕಾಯುವ ಮತ್ತು ಅದು ನಮಗೆ ಆ ದಿನಗಳ ಸಿನಿಮಾದಷ್ಟೇ ಈ ದಿನಗಳಲ್ಲೂ ಬಲರಾಮನ ದಿನಗಳು ಮ್ಯೂಸಿಕಲಿ ಕೂಡ ಬಹಳ ಮಹತ್ವದ ಸಿನಿಮಾ ಅನ್ನೋದನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸಾಬೀತು ಮಾಡಿದೆ. ಇವೆಲ್ಲವನ್ನ ಇಟ್ಟುಕೊಂಡು ನಮ್ಮ ಅತ್ಯಂತ ಪ್ರೀತಿಯ ಟೈಗರ್ ಪ್ರಭಾಕರ ಅವರ ಸುಪುತ್ರ ವಿನೋದ್ ಪ್ರಭಾಕರ್, ನಿಶಾ, ಈ ದಂಪತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ಬೇಕಾದಂತ ಒಂದು ಕೈಮುದ್ದಿನ ದಂಪತಿ. ನಿಶಾ ಅಂತೂ
ಒಬ್ಬ ನಾಯಕನ ಹಿಂದೆ ಎಂಥ ಜವಾಬ್ದಾರಿಯನ್ನ ಸಾಂಸಾರಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಆ ಹೆಣ್ಣುಮಗಳು ಒಂದು ಉದಾಹರಣೆ ಮತ್ತು ದ್ಯೋತಕ. ವಿನೋದ್ ಪ್ರಭಾಕರ್ ಅವರನ್ನ ಮಾತಾಡಿಸ್ತಾ ಹೋದ್ರೆ ಎವ್ರಿ 5 ಮಿನಿಟ್ಸಿಗೊಮ್ಮೆ ನಿಶಾ ಅಲ್ಲಿ ದಾಖಲಾಗದೇ ಇದ್ರೆ, ಅವಳ ಹೆಸರು ಬರದೇ ಇದ್ರೆ ಅದು ವಿನೋದ್ ಪ್ರಭಾಕರ್ನ ಸಂದರ್ಶನವೇ ಅಲ್ಲ, ಮಾತುಕತೆಯೇ ಅಲ್ಲ, ಭಾವಾಭಿವ್ಯಕ್ತಿಯೇ ಅಲ್ಲ. ಅಷ್ಟರ ಮಟ್ಟಿಗೆ ಒಂದು ಅನ್ಯೋನ್ಯ ದಾಂಪತ್ಯವೂ ಹೌದು, ಮತ್ತೆ ಅಂಥ ಒಂದು ಗಾಢವಾದಂಥ ಸಂಬಂಧವು ಅವರ ಮಧ್ಯೆ ಬೆಳೆದಿದೆ. ನಿಶಾ ಒಂದು ನಿರ್ಮಾಪಕಿಯಾಗಿ, ಪತ್ನಿಯಾಗಿ ವಿನೋದ್ ಪ್ರಭಾಕರ್ನನ್ನ ಹೇಗೆ ನಿಭಾಯಿಸ್ತಾಳೆ ಅನ್ನೋದು ನಾವೆಲ್ಲ ಅತ್ಯಂತ ಖುಷಿಯಿಂದ, ಸಂಭ್ರಮದಿಂದ ಅದನ್ನು ನೋಡ್ತೇವೆ. ಯಾಕೆಂತಂದ್ರೆ ಸಿನಿಮಾದಲ್ಲಿ ಖಾಸಗಿ ಬದುಕು ಮತ್ತು ದಾಂಪತ್ಯ ಅನ್ನೋದು ಒಂದು ನಿಗೂಢವಾದಂತ ಪ್ರಶ್ನೆ, ಅದು ಉತ್ತರಕ್ಕೆ ಸಿಗದೇ ಇರುವಂತ ಒಂದು ಜಗತ್ತು. ಇಂಥ ಒಂದು ಪುಟ್ಟ ಸಂಸಾರ, 2 ಮಕ್ಕಳು, ಅದರ ಮಧ್ಯೆ ಸಿನಿಮಾ, ವ್ಯವಹಾರ, ಸಾಲ, ಸೋಲ, ಸವಾಲು, ಇವೆಲ್ಲವನ್ನ ನಿಭಾಯಿಸ್ತಾ ಇದ್ದಾನೆ ವಿನೋದ್ ಪ್ರಭಾಕರ್ ಅಂತಂದ್ರೆ ಅದರ ಹಿಂದಿರುವಂತ ಶಕ್ತಿ ಪುರುಷನ ಹಿಂದೆ ಇರಲೇಬೇಕಾದಂಥ ಶಕ್ತಿ, ಅದು ಸ್ತ್ರೀ ಶಕ್ತಿ ನಿಶಾ. ಇವೆಲ್ಲವನ್ನ ನಾವು ಮಾತಾಡ್ಕೊ ಬಂದೆ. ಬಲರಾಮನ ದಿನಗಳ ಬಗ್ಗೆ ಮಾತಾಡಿದೆ, ಅವರ ತಂಡದೊಟ್ಟಿಗೆ ಮಾತಾಡಿದೆ. ಚೈತನ್ಯ ಇರಲಿಲ್ಲ, ಯಾಕೆಂತಂದ್ರೆ ಸಿನಿಮಾದ ತುರ್ತು ಕೆಲಸದಲ್ಲಿ ಅವರು ದ್ರಾಸಲ್ಲಿದ್ರು. ಬಹಳ ಅಪರೂಪವಾಗಿ ಒಂದಿಷ್ಟು ಮಾತುಕತೆಯನ್ನ ಮಾಡಿಕೊಂಡು ನಾನು ಈಚೆ ಬಂದಾಗ ದಿಢೀರ್ ಅಂತ ನೆಕ್ಸ್ಟ್ ಡೇ ನೋಡ್ತೇನೆ ಆಸ್ಪತ್ರೆಯಲ್ಲಿ ಮಲಗಿದ ವಿನೋದ್ ಪ್ರಭಾಕರ್ ಚಿತ್ರ. GM ಆಸ್ಪತ್ರೆ, ನಮ್ಮೂರು ತಿಂಡಿ ಎದುರಿನ ಆಸ್ಪತ್ರೆ, ಅದು ನಾಗರಭಾವಿ ಆ ಒಂದು ಏರಿಯಾದಲ್ಲಿ ಬರುತ್ತೆ. ಅಲ್ಲಿ ವಿನೋದ್ ಪ್ರಭಾಕರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಚಿತ್ರ, ಒಂದಿಷ್ಟು ಆತಂಕ, ಇವೆಲ್ಲವೂ ಸುಳಿದಾಡಿತು. ಅದರ ಹಿಂದೆ ನಾನು ಒಂದಿಷ್ಟು ಫೋನು ಗೀನು ಇತ್ಯಾದಿ ಮಾಡಿದಾಗ, ಹೌದು, ಈ ಬಲರಾಮನ ದಿನಗಳು ಸಿನಿಮಾದ ಪ್ರಚಾರ, ಸಂದರ್ಶನ, ತಿರುಗಾಟ, ಇದರ ಮಧ್ಯೆ ನನ್ನ ಹತ್ರ ಅವ್ರು ಹೇಳ್ಕೊಂಡಿದ್ರು, ನೀವೀಗ ಮುಂದೆ ನೋಡುವ ಸಂದರ್ಶನದಲ್ಲಿ ಅದು ಬರುತ್ತೆ, ದಿನಚರಿ, ಬೇಗ ಹೇಳುವಂಥದ್ದು, ವ್ಯಾಯಾಮ, ಈ ತಿರುಗಾಟ, ಪ್ರಚಾರ, ಬಳಲಿದ್ದೇನೆ ಅಂತ ಹೇಳ್ತಾ ಇದ್ರು ಅವರು. ಅದು ಲೋ BP ಆಗಿ ಅವರು ಆಸ್ಪತ್ರೆ ಸೇರಿದ್ರು. ಅವರ ಅಭಿಮಾನಿಗಳಿಂದ ಹಿಡಿದು ನಮ್ಮಂಥ ಹಿತೈಷಿಗಳವರೆಗೆ ಎಲ್ಲರಿಗೂ ಆತಂಕ. ನಿಶಾನಿಗೆ 2 ಸರಿ ಫೋನ್ ಮಾಡಿದೆ, ಅವರು ಫೋನ್ ಎತ್ತುವ ಸ್ಥಿತಿಯಲ್ಲಿ ಇಲ್ಲ ಅಂತ ನನಗೆ ಗೊತ್ತು. ಆದರೂ ಕೊನೆಗೆ ನಮಗೆ ಈಗ ತಿಳಿದಂಥ ವಿಚಾರ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದೇನು ಅಂತಂದರೆ, ವಿನೋದ್ ಪ್ರಭಾಕರ್ ಯಾವ ಆತಂಕದಲ್ಲೂ ಇಲ್ಲ. ನೀವು ಯಾಕೆ ಈ ಥರದ ಒಂದು ಹುಡುಗರು ಆಸ್ಪತ್ರೆ ಸೇರಿದಾಗ ಆತಂಕ ಪಡ್ತೀರಿ ಇವತ್ತಿನ ವರ್ತಮಾನದಲ್ಲಿ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ವಿನೋದ್ ಪ್ರಭಾಕರ್ ಕಲ್ಲಿನಷ್ಟೇ ಗಟ್ಟಿಯಾಗಿದ್ದಾನೆ. ಅವರ ಹಿಂದೆ ನಿಶಾ ಇದ್ದಾಳೆ, ಹಾಗಾಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಮತ್ತೆ ಈ ಹೊತ್ತಿನಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವಾಗ ಅವರು ಆರೋಗ್ಯಪೂರ್ಣವಾಗಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಹಾಗಾಗಿ ಏನೂ ಆತಂಕ ಪಡುವ ಅಗತ್ಯ ಇಲ್ಲ. ವಿನೋದ್ ಪ್ರಭಾಕರ್ ಅತ್ಯಂತ ಒಂದು ಸರಳ ಸಜ್ಜನ ವ್ಯಕ್ತಿತ್ವ. ಅವರ ತಂದೆಯವರು ಹಾಗಲ್ಲ ವೈಯಕ್ತಿಕ ಬದುಕಲ್ಲಿ. ಹಾಗಾಗಿ ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ. ಮತ್ತು ಒಬ್ಬ ನಾಯಕನ ಅನ್ನುವಂಥ ಯಾವುದೇ ಹಮ್ಮು ಬಿಮ್ಮು ಇದು ಯಾವುದೇ ರೀತಿಯ ಒಂದು ಆ ದಿಮಾಕು ಇಲ್ಲದೆ ಇರುವಂಥ ಸರಳವಾಗಿ ಮತ್ತು ಸಿನಿಮಾವನ್ನೇ ಉಸಿರಾಡುವ, ಸಿನಿಮಾವನ್ನೇ ಬದುಕುವ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಲರಾಮನ ದಿನಗಳು ಸಿನಿಮಾದ ಸಂದರ್ಶನದ ಹೊತ್ತಲ್ಲೂ ಕೂಡ ಆ ಬಲರಾಮನ ಇಡೀ ಪಾತ್ರದ ಆವರಣ ಮತ್ತು ಅದರ ಆತ್ಮಪ್ರಜ್ಞೆಯಿಂದ, ಆ ಭಾವಪ್ರಜ್ಞೆಯಿಂದ, ಆ ಒಂದು ಮೈದಳೆಯುವ ಒಂದು ಪರಕಾಯ ಪ್ರವೇಶದ ಒಂದು ಆ ನೆಲೆ ಇದೆಯಲ್ಲ, ಆ ಗುಂಗಿನಿಂದ ವಿನೋದ್ ಹೊರಗೆ ಬಂದಿರಲಿಲ್ಲ ಅನ್ನೋದು ನನಗೆ ಇಡೀ ಸಂದರ್ಶನದಲ್ಲಿ ಅರ್ಥ ಆಯಿತು. ವಿನೋದ್ ಪ್ರಭಾಕರ್ ಮಾತು ನಿಮಗೆ ಅತ್ಯಂತ ನೇರವಾದ ಮತ್ತು ಯಾವುದೇ ಗಿಲಿಟ್ ಇಲ್ಲದ ಮಾತು. ಬಲರಾಮನ ದಿನಗಳು ಈ ದಿನಗಳಲ್ಲಿ ಇಡೀ ಚಿತ್ರರಂಗ ನಿಸ್ತೇಜಗೊಂಡಿರುವಂಥ ಹೊತ್ತಲ್ಲಿ, ವ್ಯಾವಹಾರಿಕವಾಗಿ ಕುಸಿದು ಹೋದಂಥ ಹೊತ್ತಲ್ಲಿ, ಕನ್ನಡ ಸಿನಿಮಾ ರಂಗವೇ ಉಳಿವಿನ ಸಂಕ್ರಮಣದಲ್ಲಿ ನಿಂತಿದೆ ಅನ್ನುವ ಹೊತ್ತಲ್ಲಿ, ಈ ದಿನಗಳಿಗೆ ಒಂದು ಆತ್ಮಬಲವನ್ನ, ಜನಬಲವನ್ನ, ಒಂದು ಯಶಸ್ಸಿನ ಬಲವನ್ನ ಖಂಡಿತವಾಗಿ ತರಬಲ್ಲದು ಅನ್ನುವ ವಿಶ್ವಾಸವನ್ನ, ನಿರೀಕ್ಷೆಯನ್ನ ಹುಟ್ಟುಹಾಕಿದ ಸಿನಿಮಾ. ಬನ್ನಿ ನಮ್ಮ ಬಲರಾಮನೊಟ್ಟಿಗಿನ ಅಪರೂಪದ ಮಾತುಕತೆಯನ್ನ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಸುಮಾರು ಕಾಲದ ನಂತರ ಮಾದೇವ ಅಂತ ಈಗ ಭೇಟಿ ಆಗ್ತಾ ಇದ್ದೇವೆ.
ಸೊ ಇವರೆಲ್ಲ ನನಗೆ ಹೊಸ ಮುಖಗಳು. ಕೆಲವು ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ದೇನೆ. ಬಟ್ ಎಲ್ಲರೂ ಒಂದು ಪ್ರತಿಭಾವಂತರ ಈ ಧ್ರುವೀಕರಣ ಅಂತಾರಲ್ಲ ಒಂದು ಸಿನಿಮಾದಲ್ಲಿ, ಅದು ಕನ್ನಡದಲ್ಲಿ ಹಿಂದೆ ಆಗ್ತಾ ಇತ್ತು. ಹೌದು, ನೀವು ನಿಮ್ಮ ಅಪ್ಪನ ಕಾಲದ ಸಿನಿಮಾಗಳನ್ನೆಲ್ಲ ನೋಡಿ ಪ್ರತಿ ಪಾತ್ರವನ್ನ ನೋಡಿದ್ರು ಆ ಪಾತ್ರದ ಬಗ್ಗೆನೇ ಮಾತಾಡೋಣ ಅಂತ ಅನಿಸ್ತು. ಅದು ಬೇಕಾದ್ರೆ 2 ನಿಮಿಷ ಬಂದೋದ್ರು. ಹೌದು, ಆ ಥರ ಸಿನಿಮಾಗಳಿಗೆ ಒಳಗೆ ಕಡಿಮೆ. ಅದರ ಮಧ್ಯೆ ಈ ಬಲರಾಮನ ದಿನಗಳು, 19 ವರ್ಷದ ನಂತರ ಆ ದಿನಗಳ ನೆನಪು. ನೀವಿನ್ನೂ ಯಾರನ್ನೂ ಮದ್ವೆ ಆಗಿಲ್ಲ. ಮತ್ತೆ ಇದೊಂದು ಬಯೋಪಿಕ್ ಅಲ್ಲ 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 ನಾನು ಸುಮಾರು ನೋಡಿದೆ. ಬರೋ ಮೊದಲು ಒಂದಿಷ್ಟು ನೋಡ್ತೇನೆ ನಾನು, ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಏನ್ ಕತೆ ನೋಡೋಣ. ಈ ತುಂಬಾ ಅಲ್ಲ ಅಲ್ಲ ಅಂದ್ಕೂಡೇನೆ ಹೌದು 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 ಅಂತಲೂ ಅನಿಸ್ತದೆ ನಮ್ಗೆ. ಅಲ್ಲದೆ ಇರಬಹುದು. ಈ ಗೆಸ್ಟರ್ ನಿಮ್ಗೆ ಈಗ ಹಾಗಾಗಿ ನನಗೆ ನಿಮ್ಮ ಹೆಚ್ಚು ಕಮ್ಮಿ 35ನೇ ಸಿನಿಮಾ ಅಲ್ವಾ ಇದು? 25 ಇಷ್ಟು ವರ್ಷದ ಜರ್ನಿಯಲ್ಲಿ ನಿಮ್ಗೆ ಇಂಥ ಪಾತ್ರ ಸಿಕ್ಕಿರ್ಲಿಲ್ಲ ಅಂತ ಅನ್ಕೊಳ್ತೇನೆ ಅಲ್ವಾ? ನೋಡಕ್ ಒಳ್ಳೆ ಸಿನಿಮಾ ಹೀರೋ ಇದ್ದಂಗಿದ್ದಾನೆ, ಇವನು ಬಿಂಡನ್ ಮರ್ಡರ್ ಮಾಡದ್ನ. ಇದೇನ್ ರಿವೆಂಜಾ ಅಥವಾ ಆ ಕಾಡಕ್ ನಾನು ಇಳಿತಾ ಇದ್ದೀನಿ ಅಂತ ಇಂಡಿಕೇಶನ್? ಸೊ ಅದ್ರ ಬಗ್ಗೆ ಹೇಳಿ. ಯಾಕೆ, ಏನು, ಹೇಗೆ? ಅದು ಮೊದಲನೇದಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಒಬ್ರು ನಮ್ಮ ತಂದೆ ಕಾಲದಿಂದ, ಆಮೇಲೆ ಇಂಡಸ್ಟ್ರಿನ ಬಹಳ ವರ್ಷಗಳಿಂದ ನೀವು ಆ ಟ್ರಾವೆಲ್ನ, ಆ ಜರ್ನಿಯಲ್ಲಿ ನೀವು ಒಬ್ಬರಾಗಿದ್ದು ಇವತ್ತು ನಮ್ಮ ಜೊತೆ ಇನ್ನೂ ಟ್ರಾವೆಲ್ ಮಾಡ್ತಿದ್ದೀರಾ. ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ನಮ್ಮ ತಂದೆ ಶೂಟಿಂಗ್ ಟೈಮಲ್ಲಿ ಅವರ ಒಂದು ಡೈರೆಕ್ಷನ್ ಅಲ್ಲಿ ಅಥವಾ ಎಲ್ಲ ಊಟ ಎಲ್ಲ ನೋಡಿ ಮಾದೇವಾಗೂ ಬಹಳ ಇಂಟರ್ವ್ಯೂಸ್ ಮಾಡಿಕೊಟ್ರಿ. ನಾನು ಆಗ್ಲೇ ಕೇಳಿಸ್ಕೊಂತಿದ್ದೆ, ನೀವೊಂದು ಮಾತು ಹೇಳಿದ್ರಿ, ಆಗಿನ ಕಾಲದ ನಟರು, ಹೀರೋದಲ್ಲ ನಟರು, ಒಂದೇ ಕಾರಲ್ಲಿ ಬರ್ತಿದ್ರು, ಒಂದೇ ಕಾರಲ್ಲಿ ಹೋಗ್ತಿದ್ರು. ನಾನು ರಾಜ್ಕುಮಾರ್, ಜಯಂತಿ, ನರಸಿಂಹರಾಜು, ಬಾಲಣ್ಣ ಇವರೆಲ್ಲ ಒಂದೇ ಕಾರಲ್ಲಿ ಹೋದ್ ನೋಡಿದೆ. ಈಗ ಅಫ್ಕೋರ್ಸ್ ಗಾಡಿಗಳು ಬೇರೆ ಬೇರೆ ಆದ್ರೂನು, ಹೌದು, ಬಟ್ ನಮ್ಮ ಸೆಟ್ ಅಲ್ಲಿ ದಾಡಿಗಳು ಬೇರೆ ಆಗಿದೆ. ದಾಡಿಗಳು ಬೇರೆ ಆಗಿದೆ. ಹೌದು, ಕರೆಕ್ಟ್. ಗೆಟಪ್ಗಳು ಬೇರೆ ಆಗಿದೆ, ದಾಡಿಗೆ ಬೇರೆ ಆಗಿದೆ. ನಮ್ಮ ಸೆಟ್ ಅಲ್ಲಿ ಐ ಮೇಡ್ ಶೋರ್, ನಾನು ತುಂಬಾ ಅದನ್ನ ಪಾಲಿಸ್ತೀನಿ. ಕ್ಯಾರವ್ಯಾನ್ ಇರೋದು ಬರೀ ಬಟ್ಟೆ ಬದಲಾಯಿಸಕ್ಕೆ ಅಥವಾ ನೇಚರ್ ಕಾಲ್, ಊಟ ಏನಾದ್ರು ಮಾಡೋದಿದ್ರೆ ಅಷ್ಟೇ. ಬಿಟ್ರೆ ನನಗೆ ಸೆಟ್ ಅಲ್ಲೇ ಬಹಳಷ್ಟು ಕಾಲ ಕಳಿಬೇಕು ಅನ್ನೋದು ಬಹಳ ಇದೆ. ಏನಕ್ಕೆ ಅಂದ್ರೆ ನಾನು ಬಹಳಷ್ಟು ನಟರು, ಹಿರಿಯ ನಟರನ್ನ ಕೇಳಿದ್ದೀನಿ. ಅಂದ್ರೆ ಈಗ ಅವರು ಆ ಸೆಟ್ನ ಬಿಟ್ಟು ಹೋಗ್ತಿರ್ಲಿಲ್ಲ, ಮೇಕಪ್ ಅದಾದ್ಮೇಲೆ ಗೆಟಪ್ ಅಲ್ಲೇ ಇರ್ತಾ ಇದ್ರು ಅನ್ನೋದು. ಫ್ರಮ್ ಮಾದೇವ ನೀವೇನು ನೋಡಿದಿರೋ ಎಲ್ಲರೂ ಅದನ್ನ ಹೇಳಿದ್ರು, ಪರಕಾಯ ಪ್ರವೇಶ ಮಾಡೋನು ಇವನು, ಆ ಕ್ಯಾರೆಕ್ಟರ್ ಹೇಗ್ ಮಾಡೋದ್ನೋ ಬಟ್ ಅದೇ ತರ ಜೀವಿಸ್ಬಿಟ್ಟ ಇವನು ಅಂತ. ನನ್ನ ಪ್ರತಿ ಸಿನಿಮಾನು ಆ ತರ ಮಾಡ್ತಿದ್ದೆ. ಈಗ ಬಲರಾಮನು ಬಿಫೋರ್ ಆಗಿ ಸ್ಕ್ರಿಪ್ಟ್ ಇಂದ ಹಿಡಿದು ನಾನಾಗ್ಲಿ, ಚೈತನ್ಯ ಸರ್ ಆಗ್ಲಿ, ಮಾದೇವಕ್ಕಿಂತ ಮೊದಲು ಅಲ್ಲ, ಮಾದೇವ ಆದ್ಮೇಲೆ ಸ್ಕ್ರಿಪ್ಟ್ ತಿರ್ಗಾ ಕೂತಿದ್ದು. ಅಂದ್ರೆ ಮಾದೇವ ನಡೀತಿತ್ತು, ಮಾದೇವ ರಿಲೀಸ್ ಬಿಫೋರ್ ಆಗಿದ್ದು ಸಿನಿಮಾ. ಸೊ ಆಗ್ಲಿಂದನೇ ಸ್ಕ್ರಿಪ್ಟ್ ಸ್ಟಾರ್ಟ್ ಆದಾಗ್ಲ ನಾವೆಲ್ಲ ಕೂತು ಒಟ್ಟಿಗೆ ಸರಿ ಯಾವ ತರ ಮಾಡೋದು, ಅವರ ಒಂದು ಚೈತನ್ಯ ಸರ್ ಅವ್ರನ್ನ ನಾನು ಇಂಟರ್ವ್ಯೂಸ್ ಅಲ್ಲಿ ನಾನು ಬಹಳ ಕ್ಲೋಸ್ ಆದೆ. ಅವ್ರಿಗೆ ಅವರ ಬಗ್ಗೆ, ಅವ್ರ ತಂದೆಯವರ ಬಗ್ಗೆ, ಅವರ ತಾತ ಅವರ ಬಗ್ಗೆ ನಾನು ತಿಳ್ಕೊಂಡಿದ್ದು. ಆಮೇಲೆ ಅವರ ಒಂದು ಜರ್ನಿ ಇದೆಯಲ್ಲಪ್ಪ ಸರ್, BBC ಇಂದ ಹಿಡಿದು ಕೆಲಸ ಮಾಡಿರೋ, ದೂರದರ್ಶನದಿಂದ ಕೆಲಸ ಮಾಡಿರೋದು ಎಂತ. ನನಗೆ ಇವತ್ತು ಅವ್ರು ಇರ್ತಾರೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಸಿದ್ಧ ಮಾಡ್ಕೊಂಡು ಬಂದಿದ್ದೆ. ಹೌದು, ಅವ್ರ ಅಲ್ಲ ಅಲ್ಲ ಹೇಳುದಲ್ಲ ಏನೇನು ಅಂತೆಲ್ಲ ಇಲ್ಲ. ಅವರು ಅದೇಂದ ನಾನು ಆಗ್ಲೂ ಅದನ್ನ ಹೇಳ್ತಾ ಇದ್ದೆ, ಚೈತನ್ಯ ಮಾಡುವ ಸಿನಿಮಾಗಳಲ್ಲ ಇದು, ಅಂದ್ರೆ ಸ್ವಭಾವತ. ಆದ್ರೆ ಒಬ್ಬ ಡೈರೆಕ್ಟರ್ಗೆ ಮತ್ತೊಬ್ಬ ಕಲಾವಿದನಿಗೆ ಅವನ ಏನ್ ಅಲ್ಲ ಅಂತ ನಾವು ಭಾವಿಸ್ತೇವೋ ಅದು ಆಗಿಸುವುದೇ ಅವನ, ಹೌದು ಸರ್, ಕಲೆ. ಈಗ ಆ ದಿನಗಳು ಬಂದಾಗ ಚೈತನ್ಯ ಮಾಡಿದ್ದು ಹೌದಲ್ವ ಅಂತ ನಾವೆಲ್ಲ 1-2 ಸಾರಿ ಹಿಂಗೆ ನೋಡ್ಕೊಂಡು, ಯಾಕಂದ್ರೆ ಶಿವರುದ್ರಪ್ಪನವ್ರ ಕಾಲದಿಂದ ಆ ಕುಟುಂಬ ಅವರ ಕಾವ್ಯ ಗೊತ್ತು, ಅವರು ಚೈತನ್ಯ ಯಾರು ಅಂತ ಗೊತ್ತು. ಬಟ್ ಈ ಸಿನಿಮಾ ನೋಡಿದಾಗ ಅದು ಚೈತನ್ಯನ ಸಿನಿಮಾ ಅಲ್ಲದೇ ಇರೋದಿದೆಯಲ್ಲ, ಅದು ಚೈತನ್ಯ ಶಕ್ತಿ ಅಂತ. ಹೌದು ಹೇಳಿ ಸರ್. ವೆರಿ ಇಂಟೆಲೆಕ್ಚುಯಲ್, ವೆರಿ ಇಂಟೆಲಿಜೆಂಟ್ ಪರ್ಸನಾಲಿಟಿ ಅವರು. ಆಗ್ಲೇ ಅಶ್ವಿನ್ ಸರ್ ಅದನ್ನ ಹೇಳ್ತಿದ್ರು,
ಅವರ ವ್ಯಕ್ತಿ ಹಾಗೂ ಅವರ ವ್ಯಕ್ತಿತ್ವ ಇದೆ ಗೊತ್ತಾ. ಅವ್ರನ್ನ ಯಾವಾಗಲೂ ಬುದ್ಧಿಜೀವಿ ಅಂತಾನೆ ಕರೆಯೋದು ಅವ್ರನ್ನ. ತುಂಬಾ ತಿಳ್ಕೊಂಡಿದ್ದಾರೆ ಸರ್. ಸಿನಿಮಾ ಬಿಡಿ, ಸಿನಿಮಾ ಬಿಟ್ಟು ನಿಮ್ ಪ್ರಪಂಚದ ಯಾವುದೇ, ಐ ಕಾಲ್ ಹಿಮ್ ಎನ್ಸೈಕ್ಲೋಪೀಡಿಯಾ. ನೀವು ಯಾವ್ದೋ ಒಂದು ಕೇಳಿ ಹ್ಯಾವ್ ಅದಕ್ಕೊಂದು ಆನ್ಸರ್, ಅದು ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿರುತ್ತೆ, ಅಹಂಕಾರ ಇಲ್ಲ. ಬಟ್ ಆ ಒಂದು ಸೆಟ್ ಅಲ್ಲಿ ಇಷ್ಟೆಲ್ಲ ಈ ಒಂದು ಏನು ಅವರು ಈಸ್ ಲಿರಿಸಿಸ್ಟ್ ಆಗ್ಲಿ, ಅವ್ರು ಬರ್ದಿರೋದಾಗ್ಲಿ, ಅವ್ರ ತಂದೆಯವರು ಎಕ್ಸ್ಪೀರಿಯನ್ಸ್, ಅವ್ರ ತಾತನವರ ಎಕ್ಸ್ಪೀರಿಯನ್ಸ್, ಇದೆಲ್ಲ ಬಂದು ಒಂದು ಸಿನಿಮಾ ಆದ್ರೆ ಒಂದು ಕಾವ್ಯದ ರೂಪ ಹೇಗೆ ತಗೊಳುತ್ತೆ ಅದು ಅನ್ನೋದು ಬಲರಾಮ, ಆ ದಿನಗಳು ಆ್ಯಂಡ್ ಬಲರಾಮ. ಅಕಾರ್ಡಿಂಗ್ ಟು ದಿ ಡೈರೆಕ್ಟರ್ ಚೈತನ್ಯ ಸರ್, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಇಸ್ ಬಲರಾಮ ಅಂತ ಹೇಳ್ತಾರೆ ಅವರು ಎಷ್ಟೊಂದ್ಸಲ. ಆಗಿನ ಕಾಲಘಟ್ಟಕ್ಕೆ ಅದು, ಈಗಿನ ಕಾಲಘಟ್ಟಕ್ಕೆ ಆ ಸ್ಕ್ರೀನ್ ಪ್ಲೇ ಆಗಲಿ, ನಿಮ್ಮ ಸ್ಟೈಲ್ ಆಫ್ ನರೇಷನ್, ನಾನು ಎಷ್ಟೊಂದ್ಸಲ ಹೀಗೂ ಮಾಡಬಹುದಾ ಸೀನ್ ಪ್ರೆಸೆಂಟೇಷನ್. ಸರ್ ಎಲ್ಲೂ ಬಲರಾಮನ ಹತ್ರ ಸಿಗರೆಟ್ ಸೇರಿಸಿಲ್ಲ, ಎಣ್ಣೆ ಓಡಿಸಿಲ್ಲ, ಆಮೇಲೆ ಕೆಟ್ಟ ಪದ ಬಳಕೆ ಇಲ್ಲ. ಒಂದೇ ಒಂದ್ ಕಡೆ ಅದು ಲಾಂಗ್ ಎತ್ಕೊಂಡು ಆತ ಬರಲ್ಲ, ಯಾರೋ ಹೊಡೆದಿರೋ ಲಾಂಗ್ ತೆಗೆದು ಬಿಸಾಕ್ತಾನೆ ಹೊರತು. ತುಂಬಾ ಜನ ಅನ್ಕೊಂಡಿರೋದೇನು ಅಂದ್ರೆ ಬಲರಾಮನ ದಿನಗಳು ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಆದಾಗ ರಕ್ತಪಾತ ಇರುತ್ತೆ, ಬ್ಲಡ್ ಶೆಡ್ ಇರುತ್ತೆ, ವಲ್ಗಾರಿಟಿ ಅಥವಾ ಒಂದು ಈಗಿನ ಕಾಲದ ಸಿನಿಮಾಗಳು ನಮ್ಮನ್ನು ಹಾಗೆ ಮಾಡಿದವು. ಹೌದು, ಅಂದ್ರೆ ಆ ರೀತಿ ನಿರೀಕ್ಷೆ ಮಾಡೋದು ಮಾಡಿದೆ. ನೀವು ಈ ತರದ ಒಂದು ಪೋಸ್ಟರ್ ಹಾಕಿದ ತಕ್ಷಣ ನಾವು ಅಂದ್ಕೊಬಿಡ್ತೇವೆ. ಹೌದು, ಈಗ ನೋಡಿ, ನಾವು ಹಳೆ ಸಿನಿಮಾಗಳ ಕೆಲಸ ರೀ, ಒಂದು ಬಾಗಿಲು ತೋರಿಸ್ತಾ ಇರ್ತಾರೆ ನೋಡಿ, ಯಾರೋ ಬರ್ತಾರೆ. ಹೌದು, ಒಂದು ಟೆಲಿಫೋನ್ ಈಗ ನೋಡಿ ರಿಂಗ್ ಆಗ್ತದೆ ಆ ತರ ಆಗೋಗಿದೆ, ಮೈಂಡ್ ಸೆಟ್ ಆ ತರ ಆಗೋಗಿದೆ. ಬಟ್ ಇಲ್ಲಿ ನಾನು ನಿಮ್ಮ ಮೂಲಕ ನಾನು ಎಲ್ಲ ಪ್ರೇಕ್ಷಕರಿಗೆ ಹೇಳೋದೇನು ಅಂದ್ರೆ, ಬಲರಾಮ ಅಂಡರ್ ವರ್ಲ್ಡ್ ಸಿನಿಮಾ ಆದ್ರೂ ನಿಮ್ಗೆ ಒಬ್ರು ಹಿರಿಯರಿಂದ ಕಿರಿಯರವರೆಗೂ ಒಂದು ಸಣ್ಣ ಮಗುನು ಕೂತು ಯಾವುದೇ ಮುಜುಗರ ಇಲ್ಲದೆ ನೋಡುವಂತ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಭಯ ಇಲ್ಲದೆ ನೋಡ್ಬೋದು ಸರ್. ಎಲ್ಲೂ ಕ್ರೂರತೆ ತುಂಬಾ ಇಲ್ಲ. ಅದಾದ್ಮೇಲೆ ಅಂಡರ್ ವರ್ಲ್ಡ್ ಅಂದಾಗ ಎಲ್ಲೋ ಒಂದ್ ಕಡೆ ರಕ್ತಪಾತ ಹೆವಿಯಾಗಿ ತೋರಿಸೋದಾಗ್ಲಿ, ಆ ಪಾತ್ರಗಳು ಏನಿದೆಯೋ ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಟ್ಟಿದ್ದಾರೆ. ನಾನು ಈಗಲೂ ಎಲ್ಲ ಚಾನಲ್ ಆಗಲಿ ಅಂಡ್ ಇವನ್ ನಾನು ನಿಮ್ಮ ಹತ್ರ ನಾನು ಧೈರ್ಯವಾಗಿ ಹೇಳೋದೇನು ಅಂದ್ರೆ, ಬಲರಾಮ ಇಸ್ ನಾಟ್ ವಿನೋದ್ ಪ್ರಭಾಕರ್. ಇದೆಲ್ಲಾ ಕ್ಯಾರೆಕ್ಟರ್ಸ್ ಸೇರಿಸಿದ್ರೆ ಬಲರಾಮ. ಪ್ರತಿಯೊಬ್ರು ಪ್ರೀವಿಯಸ್ ಇಂಟರ್ವ್ಯೂ ಎಲ್ಲ ಪ್ರತಾಪ್ ಅವರು, ನಮ್ಮ ಸಿಂಗ್ಲಿ ಆಗ್ಲಿ, ಅಂಡ್ ನಮ್ಮ ಅಶ್ವಿನ್ ಅವರು, ನಮ್ಮ ಸೈಮನ್, ನನ್ ಆ ಕ್ಯಾರೆಕ್ಟರ್ ಹೆಸರೇ ಬರ್ತಿದೆ. ಯೂಶಲಿ ನಾನು ಅದು ಬಿಕಾಸ್ ನಾನು ಸ್ಕ್ರಿಪ್ಟ್ ಅಲ್ಲಿ ಅಷ್ಟು ಇನ್ವಾಲ್ವ್ ಆಗಿದ್ದರಿಂದ ಅಂಡ್ ಬಲರಾಮನಾಗೆ ಜೀವಿಸ್ಬಿಟ್ಟಿದ್ದೆ ಹೊರಗಡೆ. ನನ್ನ ಚೈತನ್ಯ ಸರ್ ಎಷ್ಟೊಂದ್ಸಲ ನನಗೆ ಸ್ಕ್ರಿಪ್ಟ್, ಬಿಕಾಸ್ ನಾನು ಪ್ರಿಪೇರ್ಡ್ ಆಗಿದ್ದೆ, ನಾನು ಸ್ಕ್ರಿಪ್ಟ್ ತಗೊಂಡು ನಾವೆಲ್ಲ ಕೂತು ಮಾತಾಡಿ ಡಿಸ್ಕಷನ್ಗಳು. ಇನ್ಫ್ಯಾಕ್ಟ್ ಪಾಯಿಂಟ್ ಆಫ್ ಟೈಮ್ ನಾನು ಡೈರೆಕ್ಟರ್ ಸರ್ ಬಿಫೋರ್ ಶೂಟಿಂಗು ಮಾತಾಡೋದೇ ಬಿಟ್ಬಿಟ್ಟಿದ್ವಿ, ಜಗಳ ಆಡ್ತಿದ್ವಿ. ಬೇರೆ ಏನಕ್ಕಲ್ಲ, ಯಾವ ಅಸೆಟ್ಗೂ ಅಲ್ಲ, ಯಾವುದಕ್ಕೂ ಜಗಳ ಆಡಿಲ್ಲ. ಸಿನಿಮಾ ಈ ತರ ಬರಬೇಕು ಸರ್ ಇದು ಅಂತ. ಅವ್ರು ಇಲ್ಲ ವಿನೋದವ್ರು, ಇದು ಹಿಂಗಾಗಲ್ಲ ಸರ್, ಇಲ್ಲ ಸರ್ ಇದು ಹಿಂಗಾಗುತ್ತೆ, ಇದು ವರ್ಕೌಟ್ ಆಗುತ್ತೆ, ಹಿಂಗಾಗುತ್ತೆ. ಬಿಕಾಸ್ ವಿ ಫಾಟ್ ಫಾರ್ ಸಿನಿಮಾ. ಅದಾದ್ಮೇಲೆ ನಾವೆಲ್ಲ ಕೂತಿರ್ಬೇಕಾರೆ ಸೆಟ್ ಅಲ್ಲಿ ಎಷ್ಟೋ ಒಂದ್ಸಲ ಅವ್ರು ಲೈಟಿಂಗ್ ಮಾಡೋ ಗ್ಯಾಪ್ ಅಲ್ಲಿ, ಸರ್ ಐ ಯೂಸ್ ಟು ಗೋ ರಿಕ್ವೆಸ್ಟ್ ಆಶೀಶ್ ಸರ್, ಅತುಲ್ ಸರ್, ಶರತ್ ಸರ್, ಆಫ್ಕೋರ್ಸ್ ನನ್ನ ಅವರ ಕಾಂಬಿನೇಷನ್ ಇರಲಿಲ್ಲ. ಅಂಡ್ ಆಫ್ಕೋರ್ಸ್ ಎಲ್ಲ ನಮ್ಮ ಸೀನಾ, ರಾಜೇಂದ್ರ ಪಠಾಣ್ ಎಲ್ಲರೂ, ವೇಣಣ್ಣ ಅಣ್ಣ ಟೈಮ್ ಇದೆಯಾ, ಸರಿ ಓಕೆ ಅವ್ರ ಲೈಟಿಂಗ್ ಸರ್, ಕ್ಯಾನ್ ಯು ಡೂ ಅ ರಿಹರ್ಸಲ್? ಶೋರ್ ವೈ ನಾಟ್ ಅಂತ ಇವರು ಆಶೀಶ್ ಸರ್, ಅಟಲ್ ಸರ್ನು ಅಷ್ಟೇನೆ, ಎಲ್ಲ ಕೂತ್ಕೊಂಡು ಒಂದು ರಿಹರ್ಸಲ್. ಈ ಗ್ಯಾಪ್ ಅಲ್ಲಿ ಅಷ್ಟರಲ್ಲಿ ಡೈರೆಕ್ಟರ್ ಸರ್ ಬಂದು ಲೈಟಿಂಗ್ ಹೇಳಿ ಬರೋ ಅಷ್ಟರಲ್ಲಿ, ಸರ್ ಇದು ಓಕೆ ನಾನು ನೋಡಿ ಸರ್, ಇದು ಪೊಸಿಷನ್ಗಳು, ಇದು ಈ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಯುವರ್ ಇಮ್ಯಾಜಿನೇಷನ್ ಅಂದಾಗ, ಇಲ್ಲಿ ಒಂಚೂರು ಕರೆಕ್ಟ್ ಮಾಡಿ, ಇದು ಕರೆಕ್ಟ್ ಮಾಡಿ, ಇದು ಕರೆಕ್ಟ್ ಮಾಡಿ, ಇದಿಷ್ಟು ಮಾಡಿ, ಇದು ಮಾಡಿ, ಈ ಪೊಸಿಷನ್ ಇಲ್ಲಿ ಬನ್ನಿ, ಇಷ್ಟೇ ಮುಗೀತು. ಸೊ ದಟ್ ಮೇಡ್ ಆರ್ ಏನೋ ನಮ್ಮ ಪಾತ್ರಗಳು ಬಹಳ ಈಸಿಯಾಗಿ ನಾವು ಪೋರ್ಟ್ರೇ ಮಾಡೋದು ಬಹಳ ಈಸಿ ಆಯಿತು. ನಾನು ಎಲ್ಲರ ಹತ್ರನು, ನಾನು ಪ್ರತಿ ಸಲನು ಇವ್ರದ್ದು ಮೊನ್ನೆ ಒಂದು ಸಿನಿಮಾ ಲಾಂಚ್ ಆಗುತ್ತೆ ಮದರ್ ಅಂತ, ಶ್ರುತಿ ಅಮ್ಮನವರ 175ನೇ ಸಿನಿಮಾ. ಅಲ್ಲಿ ನಾನು ಹೇಳ್ತೀನಿ, ದಯವಿಟ್ಟು ಫೋನ್ಗಳನ್ನ ಆರ್ಟಿಸ್ಟ್ ಆದವರು, ಅಂದ್ರೆ ನಾನು ಬೀಂಗ್ ಸೀನಿಯರ್ ನಾನು ಹೇಳಿದ್ದು ಜೂನಿಯರ್ಸ್ಗೆ, ಬೇರೆಯವ್ರು ನಾನು ಹೇಳೋ ಅಷ್ಟು ಯೋಗ್ಯತೆ ನನಗಿಲ್ಲ. ಪ್ರತಿ ಸೀನ್ಗೂ ಕಟ್ ಅಂದಾಗ ಫೋನ್ಗಳನ್ನ ಎತ್ಕೊಂಡು ಡೈವರ್ಟ್ ಆಗಬೇಡಿ. ಸೆಟ್ ಬರಕ್ ಮುಂಚೆನೇ ಫೋನ್ ನೋಡ್ಕೊಂಡ್ ಬಂದು ಯಾವ್ದೋ ಹೇಳಿ ಸರ್ ಡೈಲಾಗ, ಒಂದು ನಿಮಿಷ, ಓಕೆ ಡೈಲಾಗ್. ಜಸ್ಟ್ ಡೋಂಟ್ ಬಿಕಮ್ ಅ ಮಷೀನ್. ಅಲ್ಲಿ
ಸರ್ ರೈಟ್ ಫ್ರಮ್ ಮನೆಯಿಂದ ಸರ್ ಐ ಟ್ರಾವೆಲ್ ಲೈಕ್ ದಟ್ ಸರ್. ನೀವು ನಂಬಲ್ಲ, ನಾನು ಹೇಳ್ತೀನಿ, ಎಷ್ಟು ಎಲ್ಲರೂ ಹೇಳ್ತಾರೆ. ನಾನು ನನ್ನ ಹೆಂಡತಿ, ಬಿಕಾಸ್ ಆಗಿನ ಕಾಲದ ಬೆಂಗಳೂರು ಈಗ ಇನ್ನು ಮೈಸೂರಲ್ಲಿ ಒಂದಿಷ್ಟು ಪಳೆಯುಳಿಕೆ ತರ ಉಳಿದಿದೆ. ಎಸ್. ಸೊ ನಾವೆಲ್ಲ ಅಲ್ಲಿಗೆ ಶಿಫ್ಟ್ ಆಗಿದ್ವಿ. ಆಲ್ಮೋಸ್ಟ್ ಒಂದು 27 ದಿನ ಮೈಸೂರಲ್ಲೇ ಫಸ್ಟ್ ಒಂದು ಸ್ಕೆಡ್ಯೂಲ್ ಅಲ್ಲೇ ಮಾಡಿದ್ವಿ. ಒಂದು ದಿನ ಯಾಕಂದ್ರೆ ನಿಶಾ ವಿನೋದ್ ಪ್ರಭಾಕರ್ ವರ್ಕ್ ಆಸ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ಬಲರಾಮ್. ಯಾಕಂದ್ರೆ ಇದು ನಮ್ಮ ಮನೆ ಸಿನಿಮಾ ಟ್ರಾವೆಲ್ ಆಗಿದ್ದರಿಂದ ಅವ್ರು ಎಕ್ಸಿಕ್ಯೂಟ್ ಮಾಡಿಕೊಟ್ರು. ಸೊ ಆ ಟೈಮಲ್ಲಿ ಅವ್ರ ಎಕ್ಸಿಕ್ಯೂಷನ್ ಮೇಲೆ ಒಂದೇ ರೂಮು, ಆಮೇಲೆ ನಮ್ಮ ಮಕ್ಕಳಿದ್ದಾರೆ ಕ್ಯಾಂಡಿ ಅಂಡ್ ಚೆರಿ ಇಬ್ರು, ಅವ್ರಿಗೆ ಊಟ ತಿನ್ಸೋದೆಲ್ಲ ಮಾಡ್ತಿರ್ತಾರೆ ರೂಮಲ್ಲಿ. ಬೆಳಗ್ಗೆನೆ ನಾನು ಯೂಶಲಿ ವೆರಿ ಅರ್ಲಿ ಐ ವೇಕ್ ಅಪ್ ಅರೌಂಡ್ 4-4:30 ಎದ್ದು ವರ್ಕೌಟ್ ಅದನ್ನ ನಡೀತಿರುತ್ತೆ. ಇವ್ರು ಫೋನ್ ಎತ್ಕೊಂಡು ಅದು ಬಂತ, ಈ ಗಾಡಿ ಬಂತ, ಅದು ಬಂತ, ಇದು ಬಂತ, ನಾನು ಟೋಟಲ್ ಡಿಸ್ಟರ್ಬ್ ಆಗ್ತಿದ್ದೆ. 2 ದಿನ ನೋಡಿದೆ ಸರ್. ಆಮೇಲೆ ಹೇಳ್ಬಿಟ್ಟೆ, ಅಮ್ಮ ದಯವಿಟ್ಟು ನೀನು ಬೇರೆ ರೂಮ್ ಮಾಡ್ಕೊಂಡು ಹೋಗ್ಬಿಡು, ನನಗೆ ಐ ಆಮ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್. ಸರ್ ಯಾಕೆ ಅಂದ್ರೆ ಫಸ್ಟೇ ಒಂದು 3-4 ಮಂತ್ಸ್ ಪ್ರಿಪರೇಷನ್ ಆಗಿರುತ್ತೆ ಸ್ಕ್ರಿಪ್ಟ್. ಅಟ್ ಅ ಪಾಯಿಂಟ್ ಆಫ್ ಟೈಮ್ ಬಲರಾಮನಾಗಿ ಪರಿವರ್ತನೆ ತಗೊಂಡ್ಬಿಟ್ಟಿರುತ್ತೆ, ಆಗೋಗಿರುತ್ತೆ ನಾನು ಬಲರಾಮನಾಗಿ. ಸೊ ಅಲ್ಲಿಂದ ಸ್ಕ್ರಿಪ್ಟು ಚೈತನ್ಯ ಸರ್ ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಅವ್ರಿಗೂ ಗೊತ್ತಾಯ್ತು, ಅಂದ್ರೆ ಈಸ್ ಟೆಕ್ನಿಕಲಿ ಅವ್ರಿಗೂ ಗೊತ್ತು, ಒಂದಿಷ್ಟೆಲ್ಲ ಗೊತ್ತಿದೆ ಅಂತ. ಸೊ ಈ ಸ್ಟಾರ್ಟೆಡ್ ಸೀನ್ ಬ್ರೇಕ್ ಮಾಡ್ಬಿಟ್ಟು ವಿನೋದರೆ ಇದು ಬೆಳಗ್ಗೆ ನಾವು ಮಾಡ್ತಿದ್ವಿ, ಬೆಳಗ್ಗೆ ನೈಟ್ ಈಸ್ ಟು ರೀರೈಟ್ ಮಾಡ್ಬಿಟ್ಟು ಸಮರ್ ಅರೌಂಡ್ 1 o'clock ಏನೋ ಕಳ್ಸೋರು ನನಗೆ. ನಾನು ಬೆಳಗ್ಗೆ ಎದ್ದು ಓದ್ಬಿಟ್ಟು ನಿನ್ಗೆ ಏನು ಚೇಂಜಸ್ ಬೇಕು, ಇದರಲ್ಲಿ ಏನ್ ಮಾಡೋಣ, ನಾನೇನ್ ಮಾಡೋಣ ಅಂದ್ರೆ ಒಂದಿಷ್ಟೆಲ್ಲ ಆದ್ಮೇಲೆ ಐ ಯೂಸ್ ಟು ಕಾಲ್ ದ ಈ ಡೈಲಾಗ್ ಬಲರಾಮನ್ ಬರ್ತಿದೆ ಸರ್, ಬಲರಾಮ ಹೇಳ್ಬಾರ್ದು, ಇದು ರಾಜೇಂದ್ರ ಹೇಳ್ಬೇಕು, ಇದನ್ನ ಅವ್ರಿಗೆ ಕೊಡೋಣ, ಇದು ಇಲ್ಲಿ ಈ ಸೀನ್ ಡಿವೈಡ್ ಮಾಡಿದ್ರೆ ಸೀನ್ ಒಂದು ಡೈಲಾಗ್ ಇದೆಯಲ್ಲ ಅದನ್ನ ಬಲರಾಮ ಹೇಳಿದ್ರೆ ಮುಂದಿನ ಸೀನ್ಗೆ ಕನೆಕ್ಟ್ ಆಗುತ್ತೆ, ಅದು ಯಾಕೆ ಇವ್ನು ಹೇಳ್ದ ಅಂತ. ಅದು ಅಷ್ಟು ವಿ ಯೂಸ್ ಟು ವರ್ಕ್. ಸೊ ನಾನು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ತಗೋಬಾರ್ದು ಅಂತ ಹೇಳಿ, ನಾನು ಆಗ್ಲೇಬಾರ್ದು ಅಂತ ಹೇಳಿ ವಿ ಯೂಸ್ ಟು. ನನಗೆ ಒಂದು ನೆನಪು, ಮಂಗಳೂರಿನಲ್ಲಿ ಆಗ ಬಹುಶಃ ನಾನು ಮುಂಗಾರು ಪತ್ರಿಕೆ ಸಂಪಾದಕನಾಗಿದ್ದೆ ಕಾಣುತ್ತೆ. ಅಂಬರೀಷು ಮತ್ತೆ ಅಶ್ವಥ್ ಸೆಟ್. ಅಂಬರೀಷ್ ಮಂಗಳೂರು ಬಂದ್ರು ಅಂದ್ರೆ ನಾನು ಅವ್ರೊಟ್ಟಿಗೆ ಸಾಮಾನ್ಯ ಅವ್ರಿರೋಷ್ಟು ಕಾಲವೂ ಇರ್ತಿದ್ದೆ, ಡೇ ಅಂಡ್ ನೈಟ್. ಅವತ್ತು ನಾನು ಕೂತಿದ್ದೇನೆ, ಇವ್ರು ಸುಮ್ಮನೆ ಕೂತಿದ್ದಾರೆ ಹಿಂಗೆ ಬಾಯಿ ಮೇಲೆ ಕೈ ಇಟ್ಟು. ಅಶ್ವಥ್ ಯಾರೋ ಒಬ್ಬ ಸರ್ ಚಾ ಅಂತ ನೋಡು ಹಾಕ್ಬಿಟ್ರು. ಅಂದ್ರೆ ಅವರ ಇಡೀ ಪಾತ್ರದಲ್ಲಿ ಮುಳುಗಿದ್ರು. ಅದು ಅಶ್ವತ್ಥ ಸಮಸ್ಯೆ. ಅವರು ಆಕ್ಟ್ ಮಾಡುವಾಗ ಯಾರೊಟ್ಟಿಗೂ ಮಾತಾಡೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ, ಅಥವಾ ಇದು ಏನೂ ಇಲ್ಲ. ಅವರು ಅದನ್ನ ನಾನು ಕಣ್ಣಾರೆ ನೋಡಿದ್ದೆ. ಅಂದ್ರೆ ಇವತ್ತಿನ ಸಿನಿಮಾ, ಇವತ್ತಿನ ಪಾತ್ರ ಯಾಕೆ ಸೋಲ್ತಾ ಇದೆ ಅಂದ್ರೆ ಇನ್ವಾಲ್ವ್ಮೆಂಟಿನ ಸಮಸ್ಯೆ. ಪೂರ್ಣಂ ಶರೀರಂ ಅಂತಾರಲ್ಲ, ಅದು ಆಗದೆ ಇರುವಂಥದ್ದು. ಅದು ಈಗಿನವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಸರ್ ನಾನು ಎಷ್ಟೊಂದ್ಸಲ ಹೇಳಿದ್ದೀನಿ ಸರ್ ಎಲ್ರಿಗೂ, ಅಂದ್ರೆ ಅಫ್ಕೋರ್ಸ್ ಕೇಳುವವ್ರಿಗೆ ಹೇಳ್ಬೋದು, ಕೇಳುವ ಇಲ್ಲ ಸರ್, ಆದ್ರೂ ನಾನು ಸೆಟ್ ಅಲ್ಲಿ ಹೇಳ್ಬಿಡ್ತಾ ಇದ್ದೆ ಸರ್. ಬಿಕಾಸ್ ನಾನು ಸಿನಿಮಾ ಚೆನ್ನಾಗಿ ಬರ್ಬೇಕು, ಯಾಕಂದ್ರೆ ನನ್ನ ಮೇಲೆ ಒಂದಿಷ್ಟು ಬಂಡವಾಳ ಹಾಕಿರ್ತಾರೆ ಒಬ್ರು ನಿರ್ಮಾಪಕರು. ನಾನು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಶ್ರೇಯಸ್ ಸಣ್ಣ ಹುಡುಗ, ಈಸ್ ಮೈ ಫ್ಯಾನ್. ಆ ಹುಡುಗ ಸಣ್ಣ ಹುಡುಗನಿಂದ ಫ್ಯಾನು, ತುಂಬಾ ನನಗೆ ನನ್ನ ಎಲ್ಲಾ ಸಿನಿಮಾಗಳು ನೋಡಿ ಬೆಳೆದಂತ ಹುಡುಗ. ಸಡನ್ ಆಗಿ ಒಂದಿನ ಬಂದು ನಾನು ಸಿನಿಮಾ ಮಾಡ್ಬೇಕು ಅಂದಾಗ, ಕುಪ್ಪಾಳಪ್ಪ ನೀನು ಸುಮ್ಮನೆ ಇವೆಲ್ಲ ಮಾಡಕ್ ಹೋಗ್ಬೇಡ ನೀನು ಅಂತಿರ್ತೀನಿ. ಅವ್ರ ತಾಯಿ ಒಂದು ದೃಢವಾದ ನಿರ್ಧಾರ ತಗೊಂಡು ನಾನು ಮಾಡ್ಲೇಬೇಕು ಅಂತ ಬರ್ತಾರೆ. ಅಲ್ಲಿಗೆ ಶುರು ಆಗುತ್ತೆ. ನನ್ನ ಕಂಡೀಷನ್ ಏನಿರುತ್ತೆ, 7 ಕೋಟಿ ಮೇಲೆ ದಾಟಬಾರ್ದು ಸಿನಿಮಾ ನನ್ನ ಮೇಲೆ ಬಡ್ಜೆಟ್. ಯಾಕಂದ್ರೆ ಇನ್ನು ಮಾದೇವ ರಿಲೀಸ್ ಆಗಿರಲ್ಲ. ಹೌದು, ನನ್ಗೆ ಆ ಒಂದು ಥಿಯೇಟರ್ ಎಷ್ಟು ಓಪನಿಂಗ್ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ನನ್ನ ಕಂಡೀಷನ್ ಅದು ಬೇಡಪ್ಪ ಅಂತ. ಬಟ್ ಆ ಹುಡುಗ ಬಾಸ್ ಇಲ್ಲ, ನಾನು ಇದನ್ನ ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ. ಅದಾದ್ಮೇಲೆ ಏನು, ಆಗ ಚೈತನ್ಯ ಸರ್ ಎಂಟ್ರಿ ಆಗ್ತಾರೆ, ಆಮೇಲೆ ಸಂತೋಷ್ ನಾರಾಯಣ್ ಅವ್ರು ಎಂಟ್ರಿ ಆಗ್ತಾರೆ. ಆಮೇಲೆ ಆ ಹುಡುಗ ಹೊಟ್ಟು ಹಿಡಿದು ಕೂತ್ಬಿಟ್ಟಿದ್ದ. ನನಗೆ ಆ ದಿನಗಳಲ್ಲಿರೋ ಆಕ್ಟರ್ಗಳೆಲ್ಲ ಬರ್ಬೇಕು ಇಲ್ಲಿ, ನನ್ಗೆ ಅದು ಫಾಲೋ ಆಗ್ಬೇಕು. ಈಗ ಬಲರಾಮನ ದಿನಗಳು, ಆ ದಿನಗಳು ಮತ್ತೊಂದು ಅಧ್ಯಾಯ ಅಂತ ನಾನು ಬೇಕು ಅಂದ್ರೆ ಖಂಡಿತ ಬೇಕು ಅಂತ ಕೂತಿದ್ದ ಹುಡುಗ. ಅವತ್ತು ಬಡ್ಜೆಟ್ ದೊಡ್ಡದಾಗ್ತಾ ಇತ್ತು. ನಾನಾಗ್ಲಿ ನನ್ನ ವೈಫ್ ಅವರಾಗ್ಲಿ, ಬೇಡ ಶ್ರೇಯಸ್, ಬೇಡ ಮಾಡ್ಬೇಡ, ಅಷ್ಟು ಮಾಡ್ಬೇಡ, ನನ್ಗೆ 7 ಕೋಟಿ ಮೇಲೆ ದಾಟಿದ್ರೆ ಹೌದು ನಾನು ಹೇಗೆ ರಿಟರ್ನ್ಸ್ ಕೊಡ್ಲಿ ನನಗೆ. ಸೊ ಇದೆಲ್ಲ ಇದ್ರೂ ಇನ್ನೂ ದೊಡ್ಡದು ಸ್ಕೇಲಲ್ಲಿ ಮಾಡಿ, ಟ್ವೈಸ್ ಥ್ರೈಸ್ ಅದನ್ನ ದೊಡ್ಡದು ಮಾಡಿ. ಅಫ್ಕೋರ್ಸ್ ಅವಾಗ ಸಂತೋಷ್ ನಾರಾಯಣ್ ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಶ್ರೇಯಸ್ ಆಗು ನಾವಿಬ್ರು ಡಿಸ್ಕಸ್ ಮಾಡಿ ಅವತ್ತು ನಾವು, ಯಾಕಂದ್ರೆ ಆ ಟೈಮಲ್ಲಿ ಫಸ್ಟ್ ಇಳೆಯರಾಜ ಸರ್ ಇದ್ದಿದ್ದು ಮೈಂಡ್ ಅಲ್ಲಿ ಇದ್ದಿದ್ದು, ಅಂಡ್ ಅಗೇನ್ ಕಂಟಿನ್ಯೂ ಆಗ್ಬೇಕು ಅಂತ. ಬಟ್ ಆ ಟೈಮಲ್ಲಿ ಐ ಥಿಂಕ್ ಇಳೆಯರಾಜ ಸರ್ ಫ್ಯಾಮಿಲಿದೇನೋ ಒಂದು ಸಮಸ್ಯೆ. ಸೊ ಹಾಗಾಗಿ ಅವ್ರು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಎಲ್ಲಾನು ಗೊತ್ತಿದೆ.
ಸೊ ನೆಕ್ಸ್ಟ್ ಯಾರು ಅಂದಾಗ ಒಂದಿಷ್ಟು ಅಂಡರ್ ವರ್ಲ್ಡ್ ಇದಕ್ಕೆ ಒಂದು BGMಗಳು ಕೊಡಕ್ಕೆ ಅವರು ಸಂತೋಷ್ ಅಫ್ಕೋರ್ಸ್ ನಮ್ಮ ಕನ್ನಡದಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ, ಹೌದು ಅಫ್ಕೋರ್ಸ್ ಇದ್ದಾರೆ. ಬಟ್ ನಮ್ಗೆ ಆ ವಡ ಚೆನ್ನೈದೊಂದು ಅಂಡ್ ಕಪಾಲಿದೊಂದು ಆ ಸ್ಟೈಲ್ ಆಫ್ ಮೇಕಿಂಗ್ ಬೇಕಿತ್ತು ನಮ್ಗೆ ಅಂತೇಳಿ ಅವ್ರನ್ನ ಅಪ್ರೋಚ್ ಮಾಡೋದು. ಅಫ್ಕೋರ್ಸ್ T-Series ಬೈ ಮಾಡಿದ್ರು. ಸೊ ನಮಗೆ ಯಾವತ್ತು ನನ್ನ ವೃತ್ತಿ ಜೀವನದಲ್ಲಿ ನನ್ನ ಬದುಕಲ್ಲಿ ಆ ರೇಂಜಲ್ಲಿ ನಾನು ಆಡಿಯೋ ರೇಟ್ ಸೇಲ್ ಆಗಿಲ್ಲ. ಕರೆಕ್ಟ್. ಆ ರೇಂಜ್ ಒಂದು ಸಿನಿಮಾ ಇವತ್ತು ಸೇಲ್ ಮಾಡಿದ್ದು ಅಫ್ಕೋರ್ಸ್ ಚೈತನ್ಯ ಸರ್ ಆಗಲಿ, ಶ್ರೇಯಸ್ ಅವರು, ಪದ್ಮಾವತಿ ಅವರು ಹೋಗಿ ಕೂತು ಅಲ್ಲಿ ಮಾತಾಡಿ ಅಂಡ್ ಸಂತೋಷ್ ನಾರಾಯಣ್ ಅವ್ರ ಕಡೆಯಿಂದ ಆಗಿದ್ದು. ಇಟ್ ಇಸ್ ಅ ವೆರಿ ಬಿಗ್ ಪ್ಲಸ್. ನನ್ಗೆ ಓಕೆ ಅಪ್ಪ, ಒಂದು ರೇಂಜಿಗೆ ಸೇಫ್ ಆದ್ವಿ ನಾವು ಬಡ್ಜೆಟ್ ಅಲ್ಲಿ. ಮತ್ತೆ ತಿರ್ಗಾ ಶುಭಾರಂಭ. ಎಸ್ ಸರ್, ಅದಾಯ್ತು. ಅಂಡ್ ಅಫ್ಕೋರ್ಸ್ ಎಲ್ರಿಗೂ ನಾನು ಅದೊಂದು ಹೇಳ್ತಿರ್ತೀನಿ, ದಯವಿಟ್ಟು ಬನ್ನಿ ಕೂತ್ಕೊಳ್ಳೋಣ, ಮಾಡೋಣ. ಯಾಕಂದ್ರೆ ಒಬ್ರು ನಿರ್ಮಾಪಕರು ಇವತ್ತು ಈಗಿನ ಕಾಲಘಟ್ಟದಲ್ಲಿ, ಈಗಿನ ಒಂದು ಇಂಡಸ್ಟ್ರಿ ಪರಿಸ್ಥಿತಿಯಲ್ಲಿ ಈ ರೇಂಜ್ಗೆ ಇಷ್ಟು ಕೋಟಿ ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡಿ ಆ ರಿಸ್ಕ್ ತಗೊಳ್ಳೋದು ತುಂಬಾ ಅದು ರಿಸ್ಕೇ ಅದು. ಬಟ್ ನನಗೆ ಮಾದೇವ ಆಗಿದ್ದು, ಆ ಮಾದಪ್ಪ ಆಗಲಿ, ನನಗೆ ಎಲ್ಲಾ ದೇವರುಗಳು, ಅಭಿಮಾನಿ ದೇವರುಗಳು ಹೆಚ್ಚಾಗಿ ನನಗೆ ಆಶೀರ್ವಾದ ಮಾಡಿದ್ದು. ಅಂಡ್ ಅಫ್ಕೋರ್ಸ್ ಥಿಯೇಟರ್ಗಳಿಗೆ ಒಂದಿಷ್ಟು ರಾಂಗ್ ಪೋಟ್ರೆ ಆಗ್ತಿತ್ತು, ಅಲ್ಲಿ ಬರಲಿಲ್ಲ ಇಲ್ಲಿ ಬರಲಿಲ್ಲ ಅಂತ. ಬಟ್ ಅದು ಫೈನಲಿ DRC ಕಾಪಿಗಳು, DCR ಕಾಪಿಗಳೆಲ್ಲ ತಗೊಂಡು, ಯಾಕಂದ್ರೆ ಪ್ರತಿ ಹಂತದಲ್ಲೂ ನಾನು ಇದ್ದೆ, ನಿಮಗೂ ಗೊತ್ತಿದೆ, ಪ್ರತಿ ಹಂತದಲ್ಲೂ ಇದ್ದೆ. ಎಷ್ಟು ಬಂತು ಅಂದಾಗ ಈಗ ನಾನು ಅದನ್ನ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರಿಗೆ ತೋರಿಸಿದಾಗ ಅವರು ತುಂಬಾ ಓಕೆ, ಒಂದು ರೇಂಜಿಗೆ ಸೇಫ್ ಆಗ್ತೀವಿ ನಾವು ಅಂತ ಹೇಳಿ. ಅಂಡ್ ನಮ್ಗೆ ತುಂಬಾ ಪ್ಲಸ್ KVN ಸರ್, ಸುಪ್ರೀತ್ ಸರ್ ಆಗ್ಲಿ, ವೆಂಕಟ್ ಸರ್ ಆಗ್ಲಿ, ಒಂದು ಸಿನಿಮಾನ ನಮ್ಗೆ ಅವ್ರು ನೋಡಿದ್ರು, ಸಿನಿಮಾನ ನೋಡಿದ್ಮೇಲೆ ಅವ್ರು ದೇ ಫೆಲ್ಟ್ ಓಕೆ, ಈ ಸಿನಿಮಾನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀವಿ ಅಂತ. ಒಂದು ಆನೆ ಬಲ ನಮ್ಗೆ ಅವ್ರಿಗೂ. ಅಂಡ್ ಮುಂದಿನ ಪಾತ್ರಗಳ ಬಗ್ಗೆ ನಾನು ಮಾತಾಡ್ತೀನಿ.